ಸ್ನೇಹ, ಸಮಾಧಾನ ಮಾಡ್ಕೊ. ಅವ್ವನಿಗೇನೂ ಆಗಿಲ್ಲ, ಅವ್ವ ಹುಷಾರಾಗೇ ಇದ್ದಾರೆ. ಹ್ಞೂ ಅದಕ್ಕೆ ಅವ್ವಂಗೇನೂ ಆಗಬಾರ್ದು. ಆದರೂ ನನಗೆ ವಿಷಯ ಕೇಳಿ ಹೆಂಗಾಯ್ತು ಗೊತ್ತಾ? ನನಗಿನ್ನ ಆ ಶಾಕಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಸ್ನೇಹ, ನನಗೆ ಅರ್ಥ ಆಗತ್ತೆ. ನನಗೂ ಹೇಗಾಯ್ತು ಗೊತ್ತಾ? ಹೋಗ್ಲಿ ಬಿಡಿ, ಮತ್ತೆ ಮತ್ತೆ ಯಾಕೆ ಅದನ್ನೇ ನೆನೆಸ್ಕೋಬೇಕು? ಅಣ್ಣಯ್ಯ, ನಂಗೆ ಈಗಲೇ ಅವ್ವನ ನೋಡಬೇಕು ಅನಿಸ್ತಿದೆ. ನಾನು ಹೋಗಿ ಬರ್ತೀನಿ. ಹೌದು ಸ್ನೇಹ, ನಾನು ಅದನ್ನೇ ಹೇಳೋಣ ಅಂದ್ಕೊಂಡೆ. ಸರಿ ಬಾ, ನಾನು ಬರ್ತೀನಿ, ಹೋಗೋಣ. ಇಲ್ಲ ಅಣ್ಣಯ್ಯ, ನಾನು ಹೋಗಿ ಬರ್ತೀನಿ. ಶ್ರೀ ಮತ್ತೆ ಅತ್ತೆ ಬರೋವರೆಗೂ ನೀನು ಇಲ್ಲೇ ಇರು. ಹುಷಾರು. ಸ್ನೇಹ, ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಅಂತ ಫೋನ್ ಮಾಡು. ಸರಿ ಅಣ್ಣಯ್ಯ. ಅದಕ್ಕೆ ಮಾವ ಹೆಂಗೇನೂ ಆಗಲ್ಲ, ಯೋಚನೆ ಮಾಡಬೇಡಿ. ನಾನು ಆದಷ್ಟು ಬೇಗ ಅವ್ವನ ನೋಡ್ಕೊಂಡು ವಾಪಸ್ ಬರ್ತೀನಿ. ನಾವು ತುಂಬ ಪ್ರೀತಿಸಿದವರು ನಮ್ಮಿಂದ ದೂರ ಆಗ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ. ಅದಕ್ಕೆ ಹೇಳೋದು, ನಮಗೆ ಬೇಕಾದವ್ರು ನಮ್ಮಿಂದ ದೂರ ಆದರೆ ಆಗ ಅದ್ರ ಬೆಲೆ ಗೊತ್ತಾಗುತ್ತೆ ಅಂತ. ಆದರೆ ನಿನ್ನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಬಸ್ಸು. ಗಂಟೆ ಯೋನಾಯ್ತಲ್ಲ, ಯಾಕೆ ಇಟ್ಟೊಂದು ಅವಸರ ಗಾಡಿ ಓಡಿಸ್ತಿದ್ಯಾ? ಯೋನಾಯ್ತು ಯೋಳ್ಳ. ಕಂಟಿ, ನೀನ್ ಪುಟ್ಟಕ್ಕನ ಜೊತೆ ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಆ ರಾಜಿ ಪುಟ್ಟಕ್ಕ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾಗ್ಲೆಲ್ಲ ನಂಗೆ ಏಟೊಂದು ದಿಗ್ಲಾಯ್ತಿತ್ತು ಗೊತ್ತಾ? ನೀನ್ ಪುಟ್ಟಕ್ಕನ್ ಕರ್ಕೊಂಡು ಬಂದ್ಮ್ಯಾಕೆ ಮನ್ಸಿಗೆ ಸ್ಯಾನೆ ಸಮಾಧಾನ ಆಯ್ತು. ನಾನು ಇಂಥವನೇ ಮಾತಾಡ್ತಿರೋದು. ಹ್ಞೂ ಅಂತ ಯೋನನ ಹೇಳ್ತೀಯ ಹೆಂಗೆ? ನಿಂಗೆ ಪುಟ್ಟಕ್ಕನ್ ಮ್ಯಾಕ್ ಅದು ಯೋಟ್ ಪ್ರೀತಿ ಐತೆ ಅಂತ ನನಗೂ ಗೊತ್ತು. ನೋಡಕ್ ನೀನು ಗಟ್ಟಿನೇ, ಆದ್ರೆ ನಿಮ್ಮ ಅಪ್ಪ ಏನಂಗೆ ನಿಂಗೂ ಹೆಂಗರಳು. ಯಾಕ್ಲ ಗಂಟಿ ಯೋನಾಯ್ತು? ಗಂಟೆ ಎಲ್ಗೂ ಹೋಯ್ತಿದ್ದಿಲ್ಲ. ಅಬ್ಬಾ, ನೀನ್ ಗಾಬರಿ ಬಿಡ್ಬೇಡ. ಇಲ್ಲ, ಆಗಕ್ಕಿಲ್ಲ. ಮೊದ್ಲು ಎಲ್ಲಿ ಕರ್ಕೊಂಡು ಹೋಯ್ತಿದ್ಯಾ ಅದನ್ನ ಹೇಳು. ಅಪ್ಪ ಏನು ಆಸ್ಪತ್ರೆ ಸೇರ್ಸೋರಂತೆ. ಏನಾಯ್ತು? ನನ್ನ ಮನೆಯಿಂದ ಬಂದಾಗ ಸಂಘಕ್ಕೆ ಇದ್ರಲ್ಲ, ಅದು ಪುಟ್ಟಕ್ಕನ ಇಸಿಯಾಗಿ ಹೇಳಿ ಪ್ರೆಗ್ನೆಂಟ್ ಆಗಿ ಬಿದ್ಬಿಟ್ರಂತೆ. ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರ್ಸಾರವ. ಈಗ ಹೆಂಗವ್ರಂತೆ? ಮತ್ತೆ ಹೆಂಗ್ ನನಗೆ ಫೋನ್ ಮಾಡಿಲ್ಲ? ನನಗ್ಯಾಕೆ ಈ ಚರಣ ಹೇಳಿಲ್ವಂತೆ? ಅವ ನೀನ್ ಗಾಬರಿ ಬಿಡ್ಬೇಡವ. ಅಪ್ಪ ಹಿಂಗೇನು ಆಗಿಲ್ಲ. ನಡಿ, ಬಿರ್ಲಿ ನಡಿಲ್ಲ. ಅವ್ವ, ಇನ್ಮ್ಯಾಕೆ ನಮ್ಗೆ ಹೇಳ್ದೆ ಎಲ್ಲೂ ಆಗಂಗಿಲ್ಲ ನೀನು. ಅವ್ವ, ನಿನ್ನ ಮಾತು ಕೇಳ್ದೆ ನೀನಿಲ್ದೇ ಇರೋ ಈ ಮನೇಲಿ ಇರೋಕ್ಕಾಗಲ್ಲ. ಆಯಿತು ಕಣ್ರವ್ವ, ಇನ್ಮ್ಯಾಕೆ ನಿಮ್ಗೆ ಹೇಳ್ದೆ ನಾನು ಎಲ್ಲೂ ಹೋಗಕ್ಕಿಲ್ಲ, ಆಯ್ತಾ? ಅವ್ವ, ಅವ್ವ ಎಲ್ಲಿ ಹೋಗಿದೆ ಅವ್ವ ನೀನು? ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಕಣವಿ, ನಾನು ಸಂದಾಕಿವ್ನಿ. ಅಕ್ಕ, ನಮ್ಗೆಲ್ಲ ಹೇಗಾಗ್ಬಿಟ್ಟಿತ್ತು ಗೊತ್ತಾ? ಅವಂಗೆ ಆಕ್ಸಿಡೆಂಟ್ ಅಂತ ಬೇರೆ ಹೇಳ್ಬಿಟ್ರು. ನನಗೂ ವಿಷಯ ತಿಳಿದಿದ ತಕ್ಷಣ ನನ್ನ ಹೃದಯನೇ ನಿಂತೋಗಿತ್ತು. ನಿಮ್ಗೆನ್ನೆ ಹಿಂಗಾಗಿರ್ಬೇಡ. ಯಾಕವ್ವ ಹೀಗೆ ಮಾಡ್ದೆ? ಅದಕ್ಕೆ ಓದ್ಕೊಂಡಿದ್ದೆ ಕಣವಿ, ಅದಕ್ಕೆ ಹೋಗಿದ್ದೆ. ಅದನ್ನ ಹೇಳಕ್ಕೇನು ನಿನ್ಗೆ? ಒಬ್ಳೆ ಹೋಗೋ ಅವಶ್ಯಕತೆ ಏನಿತ್ತು? ಅದು ಅಲ್ಲದೆ ಬರೀ ಕಾಲ್ನಾಗೆ ನಡ್ಕೊಂಡವಾಗಿದ್ಯಾ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ. ಅವ್ವ, ನಿನ್ನ ಬಿಟ್ಟು ನಮ್ಗೆ ಬೇರೆ ಯಾರು ಇಲ್ಲ ಅವ್ವ. ದೇವತೆ 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 ದೇವತೆ
ನಂಗೇನು ಆಗಿಲ್ಲ ಕಣ್ರವಿ. ನಾನು ಗುಡಿಗೆ ಹೋಗಿದ್ದೆ, ನಿಮ್ಮೆಲ್ಲರ ಜೀವನನೂ ಚೆಂದಾಕಿರ್ಲಿ ಅಂತ ಬೇಡ್ಕೊಳಕ್ಕೆ ಹೋಗಿದ್ದೆ. ನೀನು ಏನು ಬೇಡ್ಕೊಂಡೋ ಗೊತ್ತಿಲ್ಲ, ಆದರೆ ನಾವಂತೂ ಚಾಮುಂಡವ ಒಂದೇ ಒಂದ್ಸಲ ಹಬ್ಬನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ಬಿಡು, ಅವಳ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತೀವಿ ಅಂತ ಎಷ್ಟು ಬೇಡ್ಕೊಂಡ್ವಿ ಗೊತ್ತಾ. ನೀನು ದೂರ ಎಲ್ಲೋ ಹೋಗಿ ನಮಗೋಸ್ಕರ ಬೇಡ್ಕೊಳ್ಳೋದು ಬೇಡ ಕಣವ. ನೀನು ನಮ್ಮ ಜೊತೆ ಇದ್ರೆ ಆಟೆ ಸಾಕು. ಹೌದವ್ವ, ನಮ್ಗೆ ಅದಕ್ಕಿಂತ ಬೇರೆ ಏನೂ ಬೇಡ. ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ. ನಿಟ್ಟುಸಿರಿನ ಶಾಖದಲ್ಲೇ ಮನೆಯನ್ನಿಟ್ಟು ಬೆಚ್ಚಗೆ ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗೂಡಿಗೆ. ಪುಟ್ಟಕ್ಕ ಈ ವಯಸ್ಸಾದ ಮರಕ್ಕೆ ಯಾವಾಗಲೂ ನೀವು ಹಿಂಗೆ ಜೋತ್ ಬಿತ್ಕೊಂಡೇ ಇದ್ರೆ ಹೆಂಗವ? ಹುಟ್ಟು ಸಾವು ಯಾರು ಕಂಡವ್ರೆ? ಯಾರ ಕೈಲಿ ತಡಿಯೋಕ್ಕಾಯ್ತದೆ? ಅವನ್ ಬಿಟ್ಟು ಬದುಕೋದು ನೀವು ಕಲಿಬೇಕು ಕಣ್ರವ್ವ. ಅವ್ವ, ನೀನು ಹಿಂಗೆಲ್ಲ ಮಾತಾಡಬೇಡ. ವಯಸ್ಸಾದ್ಮ್ಯಾಕೆ ಹೋಗ್ಲೇಬೇಕು ಅಲ್ವಾ ಕಂದ? ನಮ್ಮ ಅವ್ವಂಗೇನು ವಯಸ್ಸಾಗಿಲ್ಲ. ಇನ್ನು 6-7 ಮೊಮ್ಮಕ್ಕಳನ್ನ ಎತ್ತ ಆಡಿಸ್ಬೇಕು ನೀನು. ಸುಮ್ಮನಿರು. ನಿನ್ ತಮಾಸೆಗೂ ಹಂಗೆ ಹೇಳ್ಬಿಡ ಕಣವ. ನಿನ್ ಜೋಳನಾದ್ರೆ ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ ಆಟೆ. ಅಯ್ಯಯ್ಯೋ, ಇದ್ಯಾಕವ ಹಿಂಗಂತೀಯೇ? ಹಂಗೆಲ್ಲ ಅನ್ನಬಾರ್ದು. ನಮ್ಮವ್ವ ಹೋದಾಗ್ಲೂ ನಂಗೂ ಹಿಂಗೆ ಅನಿಸಿತ್ತು. ಆದರೆ ಜೀವನನ ನಾವು ಗಟ್ಟಿಯಾಗಿ ಎದುರಿಸ್ಬೇಕು ಕಣ್ರವ. ಇಲ್ಲ ಇಲ್ಲ, ನೀನ್ ಬಿಡ್ತು ಅಂತ ಹೇಳು. ಎಲ್ರೂ ಜೀವನದಾಗೂ ಸಾವು ಅನ್ನೋದು ಅರ್ಗಿಸ್ಕೊಳಕ್ ಆಗದಿರೋ ಅಂಥದ್ದಿಟ. ಅದನ್ನ ನಾವೇ ಯಾಕವತ್ತು ಅನ್ಕೋಬೇಕು? ಅವ್ವ, ನೀನ್ ಇನ್ಮೇಲಿಂದ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಾತು ಕೊಡ್ಬೇಕು. ಅಳಿಯಂದ್ರೆ ಹೇಳಿದ್ರು ಅಂತ ಹೋಗ್ಬೇಕಾಯ್ತು. ಆಗ ನನಗೆ ಹಿಂಗೆಲ್ಲ ಆಯ್ತದೆ ಅಂತ ತಲೆಗೆ ಬರ್ನಿಲ್ಲ. ಕ್ಷಮಿಸ್ಬಿಡ್ರವ, ನಿಮ್ಮನ್ನೆಲ್ಲ ನೋಡಿರೆ ಸಂಕಟ ಆಯ್ತದೆ. ಅವ್ವ, ಆಯ್ತವ, ಏನು ನನ್ನ ಜೀವ ಇರೋ ಗಂಟ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಆಯ್ತಾ? ಸ್ನೇಹ, ಚೆಂದಾಗಿದೆಯಾ? ಮನೆಗೇನು ತೊಂದರೆ ಇಲ್ಲ ತಾನೆ? ತೊಂದರೆ ಇಲ್ಲದೆ ಹೇಗಿರುತ್ತವ? ಸುಮ್ಮನಿರೆ. ಏನು ತೊಂದರೆ ಇಲ್ಲವ? ಯಾಕೆ? ಅಲ್ಲ, ರಾಜವ್ವ ಇಲ್ಲಿಗೆ ಬಂದಿದ್ಲಂತೆ. ಅದೊಂದು ದೊಡ್ಡ ಕತೆ. ರಾಜಿ ಬರೀ ಇಲ್ಲಿಗೆ ಮಾತ್ರ ಅಲ್ಲ, ಅಲ್ಲಿಗೂ ಬಂದು ನಮ್ಮ ಅತ್ತೆಗೆ ಏನೇನೋ ಚಾಡಿ ಹೇಳಕ್ ನೋಡಿದ್ಲು. ಆ ರಾಜಿ ನಿನ್ನ ಮೇಲೆ ತಪ್ಪು ಹೊರ್ಸಕ್ಕೆ ಕಾಯ್ತಾನೆ ಇರ್ತಾಳೆ. ಶ್ರೀ ಅವರು ಶಶಿಕಲಾ ಮತ್ತು ರಾಧಾನ ಕರ್ಕೊಂಡ್ಬಂದಾಗ ರಾಜಿ ಚಿಕ್ಕವ ಕೆಂಡ ಕರ್ದಂಗೆ ಪಾಪ ಮಾಡ್ಕೊಂಡು ಹೋದ್ಲು. ಅವರಿಬ್ರು ನಮ್ಮ ಮನೇಲಿ ಇರ್ಲಿಲ್ವಲ್ಲ, ಅದೇ ಸಮಾಧಾನ. ಆ ರಾಜಿ ಮಾತಾಡೋದು ಕೇಳಿದ್ರೆ ಅವ್ವನೇ ಶಶಿಕಲಾ ಅವ್ರಿಗೆ ಮತ್ತೆ ರಾಧಂಗೆ ಈ ಮನೇಲಿ ಇರೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾಳೆ ಅನ್ನೋ ಹಾಗಿತ್ತು. ಅವಳು ಹೇಳಿದ್ದಲ್ಲ ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಅತ್ತೆ ಅವಳಿಗೆ ಚೆನ್ನಾಗಿ ಬೈದ್ರು. ಈಗ
ಶಶಿಕಲಾ ಮತ್ತು ರಾಧಾ ನಿಮ್ಮ ಮನೆಯಾಗವ್ರ? ಹೌದವ್ವ, ಪಾಪ ರಾಧನ್ ನೋಡಿದಾಗೆಲ್ಲ ನಂಗೆ ಎಷ್ಟು ಸಂಕಟ ಆಗತ್ತೆ ಗೊತ್ತಾ. ಇವ್ರು ಮಾಡಿದ ಮೋಸಕ್ಕೆ ಆ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ. ನಮ್ಮಿಬ್ರು ಮದುವೆ ವಿಷಯ ಗೊತ್ತಾದಾಗ ಅವಳು ತುಂಬ ಬೇಜಾರು ಮಾಡ್ಕೊಂಡ್ಲವ. ಶಶಿಕಲಾ ಅವರು ನಾನು ಅವ್ರ ಮಗಳ ಜಾಗದಲ್ಲಿದ್ದರು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಅದೇ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನ ಹತ್ರ ಹೇಗೆ ನಡ್ಕೊಂಡಿರೋರು ಗೊತ್ತಾ. ಪಾಪ ಆ ಹುಡುಗಿ ರಾಧಾನು ತುಂಬ ಒಳ್ಳೆಯವಳು. ಆದರೆ ಶ್ರೀ ಮಾಡಿರೋ ಈ ಕೆಲಸಕ್ಕೆ ಅಳಿಯಂದ್ರು ಒಳ್ಳೆಯವರೇ ಸ್ನೇಹ. ಸುಮ್ಕೆ ಆ ಹುಡುಗನ ಮಧ್ಯದಾಗ ತರಬೇಡ. ಪುಟ್ಟಮ್ಮೆ, ಪುಟ್ಟಮ್ಮಿ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ ಅಷ್ಟೇ. ಆಹಾ, ಎಂತ ನಾಟಕ ಮಾಡ್ತೀಯಲ್ಲ. ಅವ್ವಂಗೆ ಏನಾದರೂ ಆಗ್ಲಿ ಅಂತಾನೆ ಬಯಸೋರಲ್ವಾ ನೀನು ಮತ್ತೆ ನಿನ್ನ ಹೆಂಡತಿ? ಇಲ್ಲ ಸ್ನೇಹ. ಓ, ನನ್ನ ಹೆಸರು ನೆನಪಿದ್ಯಾ ನಿನ್ಗೆ? ಇಷ್ಟೊಂದು ಪ್ರೀತಿ ಇರೋರು ಯಾಕ ರಾಜಿಬಾಯಿನ ಮುಚ್ಚಕ್ಕಾಗ್ತಿಲ್ಲ? ಇದೆಲ್ಲ ತೋರ್ಕೆಗೆ ಅಂತ ನಮಗೂ ಗೊತ್ತಾಗೈತೆ. ಸುಮ್ಕೆ ವಾಗ್ಬಿಡಿ. ಹೇಗೆ ಹೋಗ್ತಾನಕ್ಕ? ಇಲ್ಲಿ ಆಗ್ತಿರೋದನ್ನೆಲ್ಲ ಅವ್ರ ಹೆಂಡತಿಗೆ ಬಿಡಿಸಿ ಬಿಡಿಸಿ ಹೇಳ್ಬೇಕಲ್ಲ, ಅದಕ್ಕಾದ್ರೂ ಇರ್ತಾನೆ. ಸುಮಾ, ನಂಗೇನೂ ಆಗಿಲ್ಲ. ನಾನು ಸಂದಕ್ಕೆ ಇವನಿ. ಅವ್ವ, ನೀನು ಇವ್ನಿಗೆ ಹಿಂಗೆ ಸಲಿಗೆ ಕೊಡ್ತಿರೋದಕ್ಕೆ ಇವನಿಷ್ಟು ಧೈರ್ಯವಾಗಿ ಮನೆ ಒಳಗೆ ಬರ್ತಿರೋದು. ನೋಡು ಗೋಪಾಲ, ನೀ ನಮ್ಮವ್ವಂಗೆ ಮೋಸ ಮಾಡ್ದಾಗ್ಲೇ ಅವಳು ಅರ್ಧ ಸತ್ತೋಗಿದ್ದಾಳೆ. ಈಗ ನಮಗೋಸ್ಕರ ಅಂತ ಇನ್ನೂ ಅರ್ಧ ಜೀವ ಹಿಡ್ಕೊಂಡಿದ್ದಾಳೆ. ನೀನ್ ಪದೇ ಪದೇ ಹೀಗೆ ಬಂದು ಅವಳಿಗೆ ತೊಂದರೆ ಕೊಟ್ಟು ನೋವು ಕೊಟ್ಟು ಅದನ್ನು ಕಿತ್ಕೋಬೇಡ. ನೋಡು ಗೋಪಾಲ, ನಂಗೆ ಕೋಪ ಜಾಸ್ತಿ ಆಗೋಕ್ಕೂ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಆ ರಾಜಿ ನೋಡಿದ್ರೆ ಬಂಗಾರಮ್ಮ ಅವ್ರ ಹತ್ರ ಬಂದು ಚಾಡಿ ಹೇಳ್ತಾಳೆ. ನೀನ್ ನೋಡಿದ್ರೆ ಇಲ್ಲಿ ಬಂದು ಅವ್ವನಿಗೆ ಸಮಾಧಾನ ಮಾಡೋ ನಾಟಕ ಮಾಡ್ತಿದ್ಯಾ? ಮೊದಲೇ ಅವನ ಕಷ್ಟ ನೋಡ್ಕೊಂಡು ಬೆಳೆದವ್ರು. ರಾಜಿ ಮಾಡಿದ ಕುತಂತ್ರ, ನಾನು ಮಾಡಿದ ಮೋಸ ಮಕ್ಕಳ ಮನಸ್ಸಿನಾಗೆ ಗಟ್ಟಿಯಾಗಿ ಕುಂತ್ಕೊಂಡ್ಬಿಟ್ಟೈತೆ. ಆದ್ರೆ ಈಗ ನೀನೇ ಅಲ್ವಾ ಪುಟ್ಟಕ್ಕನ ಜೀವ ಉಳಿಸಿದ್ದು. ಇನ್ನು ನೀನು ರಾಜವನ್ ಮಾತೇ ಕೇಳ್ಕೊಂಡು ಇದ್ದಿದ್ರೆ
ಕಂಟಿ ಹಣ್ಣಂತವ ಪುಟ್ಟಕ್ಕನ ಜೀವಕ್ಕೆ ಅಪಾಯ ಆಯ್ತದೆ ಅಂತ ಯಾಕೆ ಹೇಳ್ತಿದ್ದೆ ಗೋಪಾಲಣ್ಣ? ಅದೇ ಮತ್ತೆ ಮೆಸ್ ಕೆಲ್ಸಕ್ಕೂ ಕಂಟಿ ಹಣ್ಣಂತವ ಹೇಳಿ ಆಳುಗಳನ್ನ ಕರ್ಸಿದ್ದಂತಲ್ಲ. ಗಂಡನಾಗಿ ತೋರ್ದೇ ಇರೋ ಕಾಳಜಿ, ಅಪ್ಪನಾಗಿ ತಗೊಳ್ದೇ ಇರೋ ಜವಾಬ್ದಾರಿ ಮುಂದೆ ಇದ್ಯಾವುದಿಲ್ಲ. ಆ ಲೆಕ್ಕ ನೋಡಿದ್ರೆ ನಾನು 3 ಜನ್ಮ ಎತ್ತರೂ ನನ್ನ ಪಾಪ ಸವಿಯಕ್ಕಿಲ್ಲ. ಹಿಂಗಾರು ನನ್ನ ಕರ್ಮ ಕಳ್ಕತ್ತೀನಿ ಬಿಡ್ರಿ. ಯಾವ ಗಂಡಸು ಮನೆ ಜವಾಬ್ದಾರಿನ ಸರಿಯಾಗಿ ತಗೊಳಕ್ಕಿಲ್ವೋ ಅವನಿಗೆ ವಯಸ್ಸಾದ್ಮೇಲೆ ಮರವಾದೆ ಅನ್ನೋದು ದೂರದ ಮಾತು. ಅದನ್ನು ಬಯಸೋದು ತಪ್ಪಾಯ್ತದೆ. ನೀನು ಆಡ್ತಿರೋ ಮಾತನಾಗೆ ಸತ್ಯ ಕಾಣ್ತೈತೆ ಗೋಪಾಲಣ್ಣ. ನೀನು ಹಿಂಗೆ ಇದ್ರೆ ಅತ್ತಿಗೆಗೆ ಮತ್ತೆ ಅವಂಗೆ ಅರ್ಥ ಆಯ್ತದೆ ಬಿಡು. ಇಷ್ಟು ದಿನ ನೀನು ಮಾಡಿರೋ ತಪ್ಪನೆಲ್ಲ ತಲೆನಾಗ ಇಟ್ಕೊಂಡೆ ಮಾತಾಡ್ತಿರೋದು. ಈಗಲಾದ್ರೂ ನೀನು ಒಳ್ಳೆತನ ಅವ್ರಿಗೆ ಗೊತ್ತಾಗ್ಲಿ. ಪುಟ್ಟಕ್ಕನ ಕಾಪಾಡಿದ್ದು ನೀನೇ ಅಂತ ಅತ್ತಿಗೆ ತವ ನಾನೇ ಹೇಳ್ದೆ. ಬೇಡ ಕಣ, ಹಂಗೆ ಮಾತ್ರ ಮಾಡಬೇಡ. ಈಗಲಾದರೂ ಈ ಮನೆ ಸೇವೆ ಮಾಡೋ ಅವಕಾಶ ಸಿಕ್ಕೈತೆ. ಅದನ್ನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಮೊದಲನೇ ಕಿತ ಒಳ್ಳೆ ಕೆಲಸ ಮಾಡಿ ಅನ್ನೋ ಫೀಲಿಂಗ್ ಐತೆ. ಅವನ್ನ ಮಕ್ಕಳು ತಾವು ಸೇರಿಸೀನಿ. ಆ ಖುಷಿ ಅಷ್ಟು ಸಾಕು ನನಗೆ. ಒಂದಲ್ಲ ಒಂದಿನ ನನ್ನ ಹೆಣ್ಮಕ್ಳು ತಾವ ನಾನು ಒಳ್ಳೆ ಹೆಸರು ತಕತೀನಿ. ಆ ಧೈರ್ಯ ನಂಗೆ ಬಂದೈತೆ. ನರ್ಸಮ್ಮ, ನಮ್ಮ ಮನೆಯವರು ಕಂಟಿ ಇಲ್ಲಿಗೆ ಮಾದೇಗೌಡರು ಅವ್ರನ್ನ ಕರ್ಕೊಂಬಂದ್ರಂತಲ್ಲ, ಎಲ್ಲರವರು? ಒಂದು ನಿಮಿಷ ಮೇಡಮ್. ಮೇಡಮ್, ಅವರು ಕ್ಯಾಶುಯಾಲಿಟಿಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ನೀವು ಇಲ್ಲೇ ಇರಿ ಮೇಡಮ್. ಹುಷಾರಾಗವ್ರು ತಾನೆ ಅವರು? ಅದು ನಮಗೆ ಗೊತ್ತಿಲ್ಲ ಮೇಡಮ್, ಡಾಕ್ಟ್ರೇ ಬಂದು ಹೇಳ್ತಾರೆ, ನೀವು ಇಲ್ಲೇ ವೆಯ್ಟ್ ಮಾಡಿ. ನರ್ಸಮ್ಮ, ಒಳಗಡೆ ನಮ್ಮ ಯಜಮಾನ್ರು ನರ್ಸಮ್ಮ, ಒಳಗಡೆ ನಮ್ಮ ಯಜಮಾನ್ರು ಮಾದೇಗೌಡರು ಅಂತ ಅವ್ರೆ. ರಾಧಾ, ನಾನು ದ್ಯಾವ್ರಿಗೆ ತುಪ್ಪ ದೀಪ ಹಚ್ಬರ್ತೀನಿ. ಅಮ್ಮ, ನೀನಿದ್ನ ಅತ್ತೆ ಮುಂದೆ ಮಾಡಿದ್ರೆ ಅಣ್ಣನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಅನ್ಕೊಂಡಿರೋರತ್ತೆ. ನಮ್ಮ ಅಣ್ಣ ಹೆಂಗೆ ಹುಷಾರಾಗಲಿ ಅಂತಲ್ವೇ, ನಮ್ಗೆ ಒಳ್ಳೇದಾಗಲಿ ಅಂತ ಇವ್ರ ಮನೆ ತುಪ್ಪದಾಗೆ ನನ್ನ ಬೇಡಿಕೆನ ಮಡಗ್ತೀನಿ. ನಿಮ್ಮ ಅಣ್ಣ ಹೆಂಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋಳು ನೀನಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸಲ್ಲಿ ಏನಾದರೂ ಬೇಡ್ಕೊ, ಆದರೆ ಅದನ್ನು ಅತ್ತೆ ಮುಂದೆ ಮಾಡಿದ್ರೆ ಲಾಭ ಇದೆ ಅಂತಂದೆ. ನೀನು ಹೇಳೋದು ದಿಟ್ಟಾನೆ ನೋಡಿ. ಈಟು ದೊಡ್ಡ ಮನೆ ಆದರೆ ಈಗ ಯಾರೂ ಇಲ್ಲ, ನಮಗೆ ಬರ್ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಆದರೆ ಏನು ಬಂತು ಪ್ರಯೋಜನ? ನನ್ನನ್ನು ಕಂಟಿ ಮಾವಂಗೆ ಕೊಟ್ಟು ಮದುವೆ ಮಾಡಲಿಲ್ವಲ್ಲ. ಒಂದು ರೀತಿ ಒಳ್ಳೇದೇ ಆಯಿತು ಅಂತ ಅನ್ನಿಸ್ತಿಲ್ವೇ? ಮದುವೆ ಆಗಿದ್ರೆ ಈ ಮನೆಯಾಗೆ ಒಂದು ಜಾಗ ಸಿಕ್ತಿತ್ತೆ ಹೊರ್ತು ಈಗ ಸಿಕ್ಕಿರೋ ಅನುಕಂಪ ಸಿಕ್ತಿತ್ತಾ? ಈ ಅನುಕಂಪನ ಅಧಿಕಾರ ಮಾಡ್ಕೊಬೇಕಾಗಿರೋದು ನಾವು. ಮಾಡಮ್ಮ ಎಲ್ಲ ನಮಗೆ ಬೇಕಾದಂಗೆ ಆಯ್ತೈತಲ್ವೇ? ಇದು ಆಯ್ತದೆ. ಆ ಸ್ನೇಹ ಅವಳಿಂದನೇ ನಿಂಗೆ ಹಿಂಗೆ ಆಗೈತೆ ಅಂತ ಕೊರ್ಗಕ್ಕೆ ಶುರು ಮಾಡವಳೆ. ಕಂಟಿನ ಸ್ನೇಹನ ನೋಡಿದ್ರೆ ಅವಳಿನ್ನೂ ಸಂಸಾರನೇ ಶುರು ಮಾಡ್ದಂಗೆ ಕಾಣಕ್ಕಿಲ್ಲ. ನಿಜನಾ ಅಮ್ಮ? ಹ್ಞೂ ಮಗಳೇ, ಈ ಮನೆಯಾಗೆ ಅದಕ್ಕೆ ನಮ್ಮ ಪರ ಅವಳೆ, ಸ್ನೇಹ ನಿನ್ನ ಪರ ಅವಳೆ. ಆದರೆ ಈ ಮನೆಯಾಗ ನಮ್ಮ ವಿರುದ್ಧ ಇರೋದು ನಿಮ್ಮ ಮಾವಯ್ಯ.
ಅಕ್ಕ ಯಾಕೆ ಬಳಿ ಚಂಡಿ ಹಿಡ್ದಲ್ಲ ಆಡ್ತಿದ್ಯಾ ಸುಮ್ಕಿರೋ. ಏಯ್ ಅದ್ಯಾವ ಮಕ್ಕ ಹೊತ್ಕೊಂಡು ನನ್ನ ಮುಂದೆ ಬಂದು ನಿಂತಿದ್ಯೇನ? ಏಯ್ ಬುಚ್ಚ ಬಾಯ್, ಯಾವ ಜೈಲ್ಗೆ ಹೋಗಿ ಬಂದೆ ನೀನು? ಯೋಗ್ಯತೆಗೆ ಇಷ್ಟು ಇರ್ಬದ್ರ ಸಿಕ್ಲಿ ಮಕ ಚಚ್ಚಿ ಕೈ ಕಾಲು ಮುಡ್ತಾಕ್ಬಿಡ್ತೀನಿ. ಅಕ್ಕ ಪುಟ್ಟಕ್ಕ ನಾಯ್ಸ್ ಗಟ್ಟಿ ಇರ್ಬೇಕಾರೆ ಯಾವಂತಾನೆ ಏನ್ ಮಾಡ್ರಿ ಏನಾಯ್ತದ? ಏಯ್ ಗಂಡ್ಸಲ್ಲ ನಿನ್ನ ದೊಡ್ಡ ಜೈಲಾಗಿದ್ ಬಂದಿವ್ನಿ, ನನ್ಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಕೊಚ್ಕೊಂಡು ನನ್ನ ಕೈನಾಗೆ ಮಕ್ಕ ತುಂಬಾ ಆರ್ತಿ ಮಾಡಿಸ್ಕೊಂಡಲ್ಲ, ಇದಕ್ಕೇನ್ಲಾ ನೀನು ಈಟ್ ದಿನ ಜೈಲಾಗಿ ಬಿದ್ದು ಬಂದಿದ್ದು? ಅಕ್ಕ ಈಗ ನಾನು ಏನ್ ಮಾಡಿದೆ ಅಂತ ಹಿಂಗ್ ಬೈತಿದ್ಯಾ? ಏನು ಮಾಡಿಲ್ಲ ಅಂತಾನೆ ಹೋಗಿತಾ ಇರೋದು. ನಾನೇನು ದೊಡ್ಡ ರೌಡಿ ನೋಡಿಯನ್ನ ಇಲ್ಲ ಪೊಲೀಸಿಗೆ ಗುಂಡಿಕ್ಕೋ ಅನ್ನ? ಜುಜ್ಬಿ ಬೀದಿನಾಗೆ ಇಡ್ಲಿ ವಡೆ ಮಾರ್ಕೊಂಡು ಬಿದ್ದಿರೋ ಹೆಂಗ್ಸ ನೋಡಕ್ಕಾಗ್ಲಿಲ್ವಲ್ಲ ನಿನ್ಗೆ? ಅನ್ಬೇಕೆ ನಿನ್ ಮಕ್ಕದ ಮೇಲೆ ಮೀಸೆ ಯಾಕೆ ದಾಡಿ ಹಾಕ್ಲಾ? ಅಕ್ಕ ನೀನ್ ಆಸೆಗೆ ತಣ್ಣೀರ್ ಬಿತ್ತು ಅಂತ ಹಿಂಗೆಲ್ಲ ಏನೇನೋ ಮಾತಾಡ್ಬೇಡ. ನಾನು ಕಳ್ಸಿದ ಹುಡುಗರು ಸಾನೆ ಪವರ್ಫುಲ್ಲು, ಅವರೇ ಹಿಂಗೆ ಮನ್ಮುಖವ್ರೆ ಅಂತಂದ್ರೆ ಇಲ್ಲಿ ಏನೋ ಆಗೈತೆ. 100% ನಾವು ಪುಟ್ಟಕ್ಕನ ಹೊಡಿಯೋ ಸುದ್ದಿ ಎಲ್ಲೋ ಲೀಕ್ ಆಗೈತೆ. ನಿನ್ ತಪ್ಪು ಮುಚ್ಕೊಳಕ್ಕೆ ಬೇರೆ ಏನೋ ನನ್ನ ತಲೆಗೆ ತುಂಬಬೇಡ ನೀನು. ಇಲ್ಲ ಕಣಕ್ಕೋ, ನಾನು ಹೇಳ್ತಾರ ದಿಟ್ಟಾನೆಯ ಯಾರೋ ಈ ಹೆಸನ ಕಂಟಿಗೆ ಪಸಾರ್ ಮಾಡವ್ರೆ, ಅದನ್ನ ಪಸಾರ್ ಮಾಡೋನು ಯಾರು ಅಂತ ನೀನ್ ಕಂಡಿಡಿ. ಈಸ್ಯ ಮಾತಾಡಿದಾಗ ಎಲ್ಲ ನಮ್ಮವರೇ ಇದ್ದಿದ್ದು. ನಮ್ಮಲ್ಲೇ ಅವನ ಬಾಯ್ಬಿಟ್ಟಿರ್ತಾನೆ, ನೀನೇ ಬಿಟ್ಟಿದ್ದೆ ಕುಡ್ದ್ಮೇಕೆ. ಸುಮ್ಕಿರಕ್ಕೋ, ಕುಡ್ಕುರ್ ನಿಯತಿ ಏನು ಅಂತ ನಿನಗೆ ಗೊತ್ತಿಲ್ಲ. ಪ್ರಾಣ ಹೋದ್ರೂ ಇಸಿ ಆಚೆ ಬರಕ್ಕಿಲ್ಲ. ಮತ್ಯಾರು ಮಾಡಿರ್ಬೋದು?